ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಅದರ ಜೊತೆಗೆ ಕ್ಯಾಪ್ಟನ್ಸಿ ನಿಭಾಯಿಸೋದ್ರಲ್ಲಿ ಅಭಿಷೇಕ್ ಅವ್ರು ಎಡುವುದ್ರ. ಯಾಕಂತಂದ್ರೆ ಮೊನ್ನೆ ಕಿಚ್ಚ ಸುದೀಪ್ ಅವರು ವೀಕೆಂಡ್ ವಿತ್ ಕಿಚ್ಚ ಸುದೀಪ್ ಪ್ರೋಗ್ರಾಮ್ ಅಲ್ಲಿ ಹೇಳ್ತಾರೆ ಕ್ಯಾಪ್ಟನ್ಸಿ ರೂಮನ್ನು ಕೂಡ ಬಂದ್ ಮಾಡಲಾಗುತ್ತೆ. ಯಾಕೆ? ಗಿಲ್ಲಿ ಅವರು ಬರ್ತಾರೆ, ಕುತ್ಕೊಂತಾರೆ, ಬೆಡ್ ಮೇಲೆ ಮನಿಕೊಂತಾರೆ, ಓದಾಡ್ತಿರ್ತಾರೆ. ಸೊ ಪದೇ ಪದೇ ತಪ್ಪು ಮಾಡ್ತಿರ್ತಾರೆ. ಯಾಕಂತಂದ್ರೆ ಆಲ್ರೆಡಿ ಒಂದ್ಸಲ ಉಗ್ರ ಮಂಜು ಅವರು ಹೋಗಿರ್ತಾರೆ, ಅದನ್ನು ಯೂಸ್ ಮಾಡಬಾರ್ದು ಅಂತ ನೀವೇ ಆಗ ಮ್ಯಾನೇಜರ್ ಆಗಿರ್ತೀರ, ಹೋಟೆಲ್ ಸಿಬ್ಬಂದಿಯ ಮ್ಯಾನೇಜರ್ ಆಗಿರ್ತೀರ. ಆಗಲೂ ಕೂಡ ಬಂದಿರುವಂಥ ಅತಿಥಿಗಳಿಗೆ ಕೊಟ್ಟಿಲ್ಲ. ಅಂಥದ್ರಲ್ಲಿ ಆ ಒಂದು ಸಿಬ್ಬಂದಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿದ್ದಂತಹ ಗಿಲ್ಲಿ ಅವರು ಅದನ್ನು ಯೂಸ್ ಮಾಡ್ಬೇಕಾದ್ರೆ ನೀವು ಹೇಳಕ್ಕೆ ಬಂದಿಲ್ವಾ ಅಂತ. ಓಕೆ, ಸೊ ನಿಮಗೆ ನೀವು ಯಾವ ಥರ ನೋಡಿದಿರ ಅದು ಗೊತ್ತಿಲ್ಲ. ನಾನು ಆಗಿದ್ದು ಹೇಳ್ತೀನಿ. ಇಲ್ಲಿವರೆಗೂ ಕ್ಯಾಪ್ಟನ್ ಆಗಿದ್ದು ನಾನು 4th ಕ್ಯಾಪ್ಟನ್ ಆಗಿದ್ದು. ಫಸ್ಟ್ ಕ್ಯಾಪ್ಟನ್ ರಘುವರ್ ಕೂಡ ಗಿಲ್ಲಿ ಅವರು ವೈಸ್ ಕ್ಯಾಪ್ಟನ್ ಅಂತಲೇ ಅವ್ರ ಬಟ್ಟೆ ಎತ್ಕೊಂಡು ಹೋಗೋದು, ಒಳಗಡೆ ಇಡೋದು, ಅಲ್ಲಿ ಕೂತ್ಕೊಳೋದು ಆ ಥರ ಎಲ್ಲ ಮಾಡ್ತಿದ್ದೆ. ಸೊ ವಿ ಥಾಟ್ ಇಟ್ ಇಸ್ ವೆರಿ ಕಾಮನ್. ಅವ್ನ ಪರ್ಸನಾಲಿಟಿ ಇರೋದಾಗಿ ಈಸ್ ಅ ವೆರಿ ಲೈವ್ಲಿ, ವೆರಿ ಜಾಬಿಯಲ್ ಪರ್ಸನ್, ಎಲ್ಲರ ಹತ್ರ ಮಾತಾಡ್ಕೊಂಡಿರೋ ವ್ಯಕ್ತಿತ್ವ ಒಂದು. ಸೊ ನಾನು ಕ್ಯಾಪ್ಟನ್ ಆದಾಗೂ ಕೂಡ ಅವ್ನು ಅಲ್ಲಿರೋರು ನಾವು ಇರೋದೇ ಅಷ್ಟು ಜನ, ಒಬ್ಬನ ಡಿಸಪಾಯಿಂಟ್ ಮಾಡಿ ನನ್ನ ಕ್ಯಾಪ್ಟನ್ ಆಗಿ ಏನು ಯೂಸ್ ಇಲ್ಲ. ಇವಾಗ ನನ್ನ ಜನ ತಾನೆ, ನನ್ನ ಫ್ಯಾಮಿಲಿ ಅವರವರು, ಅವ್ನಿಗೇನೋ ಖುಷಿ ಸಿಗುತ್ತೆ ಅಂದಾಗ ನಾನು ಅದನ್ನು ಖುಷಿ ಪಡಬೇಕಾಗತ್ತೆ. ಇವಾಗ ಬ್ಯಾಗ್ ಇಲ್ಲಿ ವೈಸ್ ಕ್ಯಾಪ್ಟನ್ ಅಂದ್ಬಿಟ್ಟು ಒಳಗೆ ಕರ್ಕೊಂಡು ಹೋಗಿದ್ದು ನಾನೇ ಉಂಟು. ಬಟ್ ಆ ಪಾಯಿಂಟಲ್ಲಿ ಅವ್ನು ಯಾವತ್ತೂ ಲೈನ್ ಕ್ರಾಸ್ ಮಾಡಿರಲಿಲ್ಲ. ಬರೋನು ಅದು ಇಟ್ಬಿಡೋನು ಹೋಗಿಲ್ಲ, ಆಯ್ತು ಗುರು ಹೋಗಿ ಒಳಗೆ ರೂಲ್ ಇದು ಅಂತಿಲ್ಲ ಅಂದಾಗ ಓಕೆ ಅಣ್ಣ ಅಂದ್ಬಿಟ್ಟು ಹೋಗ್ಬಿಡೋಣ. ಲಾಸ್ಟ್ ವೀಕ್ ಏನಾಯ್ತು ಅಂದರೆ ನಾನು ಸ್ಪಂದನ ಇಬ್ಬರು ಒಟ್ಟಿಗೆ ಕ್ಯಾಪ್ಟನ್ ಆಗ್ತೀವಲ್ಲ, ಅಲ್ಲಿ ನಾನು ಹೋಗೋಕ್ಕಿಂತ ಮುಂಚೆ ನಾನು ಸ್ಪಂದನಂಗೆ ಹೇಳಿರ್ತೀನಿ ರೂಮ್ ನೀನು ಯೂಸ್ ಮಾಡು, ಯಾಕಂದ್ರೆ ನಾನು ಆಲ್ರೆಡಿ ಒಂದ್ಸಲ ಯೂಸ್ ಮಾಡಿದ್ದೀನಿ ರೂಮ್ನ, ಯೂಸ್ ದ ರೂಮ್ ಅಂತ ಹೇಳಿರ್ತೀನಿ. ಅವ್ನು ನನ್ನ ಬಟ್ಟೆನೂ ಏನೋ ಆಲ್ರೆಡಿ ನನ್ನ ಬಟ್ಟೆನೇ ಇಲ್ಲ ಇವಾಗ ಸ್ಪಂದನನೇ ಕ್ಯಾಪ್ಟನ್ ಅವ್ಳಿಗೆ ಇಟ್ಕೊಂಡು ಹೋಗ್ತೀನಿ ಅಂತ ಹೋಗ್ತಾನೆ. ಅಲ್ಲಿ ಹೋದಾಗ ನಾನು ಟಾಸ್ಕ್ ಮುಗಿಸ್ಕೊಂಡು ಬಂದಿರ್ತೀವಲ್ಲ, ಐ ವಿಲ್ ಗೋ, ನಾನು ಎಲ್ಲಿದೆ ನನ್ನ ರೂಮ್ಗೆ, ಆ ರೂಮ್ಗೆ ಹೋಗ್ತೀನಿ. ಕ್ಯಾಪ್ಟನ್ಸಿ ರೂಮ್ ಬಗ್ಗೆ ನಾನು ಹೋಗಿರಲ್ಲ. ಅಲ್ಲಿ ಹೋದಾಗ ಅವರಿಬ್ಬರು ಅವ್ನ ಸಲಿಗೆಯಿಂದನೋ ಏನೋ ಬೆಡ್ ಮೇಲೆ ಮಲಗಿರ್ತಾನೆ. ಅಟ್ ದ ಸೇಮ್ ಪಾಯಿಂಟ್ ನಾನು ವಾಪಸ್ ಬರ್ತೀನಿ ಕ್ಯಾಪ್ಟನ್ಸಿ ರೂಮಿಗೆ ಬಂದಾಗ ಮಲಗಿರ್ತಾನೆ. ಮಲಗಿದಾಗ ನಾನು ಹೇಳ್ತೀನಿ ಗಿಲ್ಲಿ ಇದೆಲ್ಲ ಮಾಡಬೇಡ, ಒಂದು ಲಿಮಿಟ್ ಇರುತ್ತೆ, ಕ್ರಾಸ್ ಮಾಡಬೇಡ ಅಂತ. ನಾನು ಬಂದು ಹೇಳ್ತಾನೆ. ಅಷ್ಟೊತ್ತಿಗೆ ಅವ್ನು ಎದ್ಬಿಟ್ಟು ಹೋಗ್ತಾನೆ. ನಾವು ಹೇಳಿದ ತಕ್ಷಣ ಒಂದು 2 ಮಿನಿಟ್ಸಲ್ಲಿ ಹೋಗ್ತಾನೆ. ಬಟ್ ಅದಕ್ಕಿಂತ ಮುಂಚೆ ಸ್ಪಂದನ ಮೇ ಬಿ ಅವ್ರು ಇನ್ನೂ ಸ್ಟ್ರಿಕ್ಟಾಗಿ ಹೇಳ್ಬೋದಾಗಿತ್ತೇನೋ, ಐ ಡೋಂಟ್ ನೋ. ಬಟ್ ನಾನು ಬಂದು ಹೇಳಿದ ತಕ್ಷಣ ಅವ್ನು ಹೋದ. ನನಗೇನು ಅನ್ಸಂದ್ರೆ ಇಲ್ಲಿವರೆಗೂ ಅವ್ನು ಅದನ್ನ ತಾನೇ ಮಾಡ್ಕೊಂಬಂದಿರೋದು. ಇವಾಗ ಬಂದು ಸಡನ್ನಾಗಿ ನಾನು ಸ್ಟ್ರಿಕ್ಟಾಗಿ ಹೇಳಿದ ತಕ್ಷಣ ಏನೋ ನನ್ನ ದುರಾಂಕರದಿಂದ ಮಾತಾಡೋ ನೆಸೆಸಿಟಿ ಇಲ್ಲ ಅಲ್ಲಿ ಬಂದು ನಾನು ಹೇಳಿದೆ ಅವ್ನಿಗೆ ಇದು ತಪ್ಪು, ರೂಲ್ ಬ್ರೇಕ್ ಮಾಡ್ತಿದ್ದೆ ಅಂದಾಗ ಹಿ ಲೆಫ್ಟ್. ಅದ್ರ ಮೇಲೆ ಇನ್ನೂ ನಾನು ಏನಕ್ಕೆ ಜೋರಾಗಿ ಮಾತಾಡಬೇಕಾಗಿತ್ತು ಅಂತ ಗೊತ್ತಿಲ್ಲ. ನಾನು ಹೇಳಿದಾಗ ನೀವು ಮಾತು ಕೇಳ್ತೀರಾ ಅಂದರೆ ನಾನು ಏನಕ್ಕೆ ಸುಮ್ಮನೆ ಕಿರ್ಚಾಡಬೇಕು? ಇನ್ನೂ ಎಷ್ಟು ಸ್ಟ್ರಿಕ್ಟಾಗಿ ಹೇಳಕ್ಕೆ ಸಾಧ್ಯ? ಆಮೇಲೆ ಒಬ್ಬರು ಇವಾಗ ಅಲ್ಲಿರೋ ಸ್ವಲ್ಪ ಜನ, ನಾನೇ ಅಂತ ಎಕ್ಸಾಂಪಲ್ ತೊಗೊಳ್ಳಿ, ನಾನು ಕ್ಯಾಪ್ಟನ್ ಆಗೋವರೆಗೂ ಆ ರೂಮ್ ಎಂಟರ್ ಆಗಲ್ಲ ಅಂತ ನನ್ನ ತಲೆಯಲ್ಲಿತ್ತು. ನಾನು ಧನುಷ್ ಕ್ಯಾಪ್ಟನ್ ಆದಾಗೂ, ಮಾಳು ಕ್ಯಾಪ್ಟನ್ ಆದಾಗೂ ನಾನು ಒಂದಿನ ರೂಮ್ ಒಳಗೆ ಕಾಲಿಟ್ಟಿಲ್ಲ. ಯಾಕಂದ್ರೆ ನನ್ನ ತಲೆಯಲ್ಲಿದ್ದೇನೆಂದರೆ ಅದಕ್ಕೆ ಒಂದು ಸ್ಥಾನ ಇದೆ. ಆ ಸ್ಥಾನ ನಾನು ಗಳಿಸ್ಬೇಕು, ನಾನು ಗಳಿಸಿದಾಗಷ್ಟೇ ಅಲ್ಲಿವರೆಗೂ ಹೋಗ್ಬೇಕು ಅಂತ ನನ್ನ ತಲೆಯಲ್ಲಿತ್ತು. ಅದು ಎಲ್ಲರ ತಲೆಯಲ್ಲಿ ಇರುತ್ತೆ ಅಂತ ಹೇಗೆ ಹೇಳೋಕ್ಕಾಗುತ್ತೆ? ಒಂದು ರೂಲ್ ಮಾಡ್ಬೋದು ಕರೆಕ್ಟ್, ಆ ರೂಲ್ನ ಫಾಲೋ ಮಾಡ್ಬೇಕು ಕರೆಕ್ಟ್. ಅಟ್ ದ ಸೇಮ್ ಟೈಮ್ ನಿಮಗೂ ಮನಸ್ಸಲ್ಲಿ ಇರಬೇಕಲ್ವಾ, ನಾನು ಹೋಗ್ಬೇಕಂದ್ರೆ ಹಿಂಗಾಗೆ ಹೋಗ್ಬೇಕು ನಾನು ಅಂತ. ಅದು ಇನ್ನೊಬ್ರು ಅದನ್ನು ಎಂಜಾಯ್ ಮಾಡ್ತಾರೆ, ಅದನ್ನ ಯು ಕೆನಾಟ್ ಸ್ಟಾಪ್ ದೆಮ್. ಬಟ್ ದ ಸೇಮ್ ಟೈಮ್ ಹೇಳಿಲ್ಲ ಅಂತಲ್ಲ, ಎಲ್ಲರೂ ಹೇಳಿದ್ದಾರೆ ಬೇಡ ಮಾಡಬೇಡ ಏನಿಲ್ಲ ಬಟ್ಟೆ ಆಡಕ್ಕೆ ಹೋಗ್ತೇನೆ ಅಂತಲೇ ಹೋಗೋಣ. ಐಮ್ ನಾಟ್ ಸೇಯಿಂಗ್ ಅವ್ನು ತಪ್ಪು ಅಂತ ಹೇಳ್ತಿಲ್ಲ. 50% ನಮ್ಮದು ತಪ್ಪಿದೆ. ಮೇ ವಿ ಶುಡ್ ಹ್ಯಾವ್ ಬಿನ್ ಮೋರ್ ಸ್ಟ್ರಿಕ್ಟರ್. ಬಟ್ ನಾವು ಅದನ್ನು ಅಂದ್ಕೊಂಡಿದ್ವಿ. ಅವನಿರೋದೇ ಹಾಗೆ ವೆರಿ ಸ್ವೀಟ್ ಹಾರ್ಟ್, ಬಂದು ವೆರಿ ಜಾವಿಯಲ್, ಎಲ್ಲರೂ ಖುಷಿಯಾಗಿರೋ ವ್ಯಕ್ತಿ. ಅವ್ನು ಯಾಕೆ ಹರ್ಟ್ ಮಾಡೋದು? ಆಮೇಲೆ ಅವ್ನು ಹೇಳಿದ ತಕ್ಷಣ ಹೋದ್ನಲ್ಲ, ವಿ ಥಾಟ್ ಇಟ್ಸ್ ನಾಟ್ ಅ ವೆರಿ ಸೀರಿಯಸ್ ಥಿಂಗ್. ಬಟ್ ಯಾರು ಕ್ಯಾಪ್ಟನ್ ಆದಾಗ್ಲೂ ಕೂಡ ಈ ಒಂದು ವಿಚಾರ ಎಲ್ಲೂ ಕೂಡ ಚರ್ಚೆಗೆ ಬಂದಿರಲಿಲ್ಲ. ಬಟ್ ನೀವು ಮತ್ತೆ ಸ್ಪಂದನ ಅವ್ರು ಆದಾಗಲೇ ಚರ್ಚೆಗೆ ಬರುತ್ತೆ. ಬಿಕಾಸ್ ಯಾಕಂತಂದ್ರೆ ಕೂತ್ಕೊಂಡು ಮನಿಕೊಳ್ಳೋದು ಅದೆಲ್ಲನೂ ಆದಾಗ ಅನ್ಫಾರ್ಚುನೇಟ್ಲಿ ಅದು ಹಂಗಾಯ್ತು. ಯಾಕಂತಂದರೆ ಅದಕ್ಕಿಂತ ಪ್ರೀವಿಯಸ್ ಡೇ ಅದೊಂದು ಟಾಸ್ಕ್ ಆಗಿರುತ್ತೆ. ಟಾಸ್ಕಲ್ಲಿ ರಕ್ಷಿತಾ ಹೋಗಿ ಚೇರ್ ಒಳಗೆ ಇಟ್ಬಿಟ್ಟಿರ್ತಾರೆ, ಅದೇನೋ ಎತ್ತಬೇಕು ಅಂತ, ಅದನ್ನು ತೆಗ್ದಿರಲ್ಲ. ನಾವು ಕ್ಯಾಪ್ಟನ್ ಆದಾಗೆ ಒಳಗೆ ಹೋಗ್ತೀವಿ, ರೂಮ್ ಒಳಗೆ ಚೇರ್ ಇರುತ್ತೆ, ಅವ್ನು ಅದನ್ನೇ ಅಡ್ವಾಂಟೇಜ್ ತೊಗೊಂಡು ಚೇರ್ ಮೇಲೆ ಕೂತ್ಕೊಳೋದು. ಆಮೇಲೆ ನಾವು ಇಲ್ಲದೆ ಇದ್ದಾಗ ಬೆಡ್ ಮೇಲೆ ಮಲ್ಕೊಳೋದೆಲ್ಲ ತುಂಬ ಸಲಿಗೆಯನ್ನು ಮಾಡಿರ್ತಾನೆ. ಸ್ಪಂದನ ಇದ್ದವಳು, ಅವಳು ಅಲ್ಲೇ ಇದ್ಲು. ಮೇ ಬಿ ಶಿ ಶುಡ್ ಹ್ಯಾವ್ ಟೋಲ್ಡ್. ಬಟ್ ನಾವು ಬಂದು ಹೇಳಿದ ತಕ್ಷಣ ಅವ್ನು ಹೋದ. ಅದೇ ಅನ್ಫಾರ್ಚುನೇಟ್, ಅನ್ಲಕ್ಕಿ ಅಷ್ಟೇ. ನಾನು ಆದಾಗ ಆಯಿತು ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.